ಸ್ನೇಹಿತರೆ ನೋಡಿ, ಮಲ್ಲಪ್ಪನ ಪರ ಎಲ್ಲರೂ ಕೂಡ ಮುದ್ದೆ ತಿರುಗ್ತಾರೆ. ಗ್ರಾಮೀಣ ಭಾಗದಲ್ಲಿ ಮುದ್ದೆ ಹಬ್ಬ. ನನ್ನ ರೀಲ್ ಖಾಲಿ ಆಗಲ್ಲ. ಸ್ನೇಹಿತರೆ ನೋಡಿ, ಮನೇಲಿ ಒಂದ್ ಹೆಣ್ಮಗು ಮಾಡೋ ಸಾರೇ ಅಷ್ಟು ಚೆನ್ನಾಗಿರ್ತದೆ ಅಂದ್ರೆ ಇಷ್ಟೊಂದು ಜನ ಸೇರ್ ಆ ಸಾರು ಮಾಡೋರೆ ಎಷ್ಟು ಚೆನ್ನಾಗಿರ್ತದೆ. ಎಲ್ಲರೂ ಬನ್ನಿ ಬೇಗ ಬೇಗ ದಯವಿಟ್ಟು. ಕುಣಿಗಲ್ಲು ತಾಲೂಕಿನ ಕಗ್ಗೆರೆ ಗ್ರಾಮದ ಮಲ್ಲಪ್ಪನ ಪರ. ಆ ಮಲ್ಲಪ್ಪನ ಪರಕ್ಕೆ ಇಷ್ಟೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಒಂದೇ ಸೌಟಲ್ಲಿ ಅಡುಗೆ ಮಾಡ್ತಾವ್ರೆ. ಎಲ್ಲರೂ ಸೇರ್ಕೊಂಡು ಒಂದೇ ಸೌಟು. ಇದು ದಯವಿಟ್ಟು ಫೋಟೋಗೆ ಮಾತ್ರ, ನಿಜವಾಗ್ಲೂ ಅಡುಗೆ ಮಾಡಿರೋರೆಲ್ಲ ಇವರೇನೆ. ಇಲ್ಲಿ ನೋಡಪ್ಪ, ಇಲ್ಲಿ ಬರೀ ಹೆಣ್ಮಕ್ಳೇನು ಸಾರು ಮಾಡೋದು, ನಾವು ಮಾಡ್ತಾ ಇದೀವಿ ಮುದ್ದೆನ. ನೋಡ್ರಪ್ಪ ಇಲ್ಲಿ ಅಂತವ್ರೆ. ರೈಟಾ, ಬರ್ಲಿ ಬರ್ಲಿ ಬರ್ಲಿ. ಮಲ್ಲಪ್ಪ ಬರ, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮುದ್ದೆ, ಅಳಸನಕಾಯಿ ಸಾರು, ಅಳಸನಕಾಯಿ ಸಾರು, ಬಿಸಿ ಮುದ್ದೆ. ಬನ್ನಿ ಬನ್ನಿ ಬೇಗ. ಈಗ ಗಂಡ್ಮಕ್ಳು ಕತೆ ಮುಗೀತು. ಈಗ ಹೆಣ್ಮಕ್ಳು ಮುದ್ದೆ ಕಟ್ತಾವ್ರೆ. ಮುದ್ದೆ ಮುದ್ದೆ ಮುದ್ದೆ. ಮನೇಲಿ ಒಂದ್ ಮುದ್ದೆ ಅಲ್ಲ, ಇಲ್ಲಿ 100 ಮುದ್ದೆ. ನೋಡಿ, ನಮ್ಮೂರ್ ಹೆಣ್ಮಕ್ಳೆಲ್ಲ ಮುದ್ದೆ ಮಾಡ್ತಾವ್ರೆ. ದಯವಿಟ್ಟು ಬನ್ನಿ. ನಿಜವಾಗ್ಲೂ ಮುದ್ದೆ ಮಾಡೋರು ಇವರೇನೆ, ಮನೇಲಿ ಮಾತ್ರ. ಇದು ಪೋಸ್ ಕೊಡ್ತಾ ಇರೋದು ಅಷ್ಟೇ. ಕಗ್ಗೆರೆ ಮಹಿಳಾ ಸಮಾಜದವರೆಲ್ಲ ಸೇರ್ಕೊಂಡು ಇವತ್ತು ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ ಘಮ 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 ಅಂತೈತೆ. ಎಲ್ಲರೂ ಬೇಗ ಬೇಗ ಬನ್ನಿ 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 ಬರ್ರಪ್ಪ. ಸ್ನೇಹಿತರೆ, ಇವರು ಕಲ್ಲಪ್ಪ ಅಂತ ಹೇಳಿ, ನಿಮ್ಮ ಕಡೆ ಏನಾದರೂ ಪರಗಿರ ಮಾಡೋದಾದ್ರೆ ಕರೀರಿ. ಭಾರಿ ಫೇಮಸ್ಸು ಇವರು. ಹುಚ್ಚಳ್ಳ ಹಾಕೋದ್ರಲ್ಲಿ, ಸಾಂಬಾರು ಮಾಡೋದ್ರಲ್ಲಿ. ಅದೇ ರೀತಿ ಪಕ್ಕದಲ್ಲಿ ನಿಂತಿದ್ದಾನೆ ನಮ್ಮ ಮಾವ ಸ್ವಾಮಿ ಅಂತ ಹೇಳಿ, ಅವನು ಕೂಡ ಒಳ್ಳೆ ಫೇಮಸ್ಸು. ಅದೃಷ್ಟದ ವಿಚಾರ ಏನು ಅಂತ ಅಂದರೆ, ಕಗ್ಗೆರೆಯಲ್ಲಿರುವಂಥ ಪ್ರತಿ ಮನೆಯಲ್ಲೂ ಕೂಡ ಭಟ್ರಿದ್ದಾರೆ. ಎಲ್ಲರೂ ಇರೋದ್ರಿಂದ ಸಾರು ಸೂಪರ್ ಆಗಿರ್ತದೆ. ಮುದ್ದೆ ರೆಡಿ ಆಗ್ತಾ ಇದೆ, ಅನ್ನ ಆಲ್ರೆಡಿ ಆಗಿದೆ. ನಾವಿವತ್ತು ನಮ್ಮೂರು ಕಗ್ಗೆರೆಯಲ್ಲಿದ್ದೀವಿ. ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಾ. ಕಗ್ಗೆರೆಯಲ್ಲಿ ವಿಶೇಷ ಏನು ಅಂತ ಅಂದ್ರೆ, ಸ್ನೇಹಿತರೆ ನೋಡಿ, ಪುರಾತನ ಕಾಲದ ಮಲ್ಲಪ್ಪನ ದೇವಸ್ಥಾನ ಇದು. ಮಲ್ಲೇಶ್ವರ ಅಂತ ಕರಿತೀವಿ. ಕಗ್ಗೆರೆನಲ್ಲಿ ಸಿದ್ಧಲಿಂಗೇಶ್ವರ ಎಷ್ಟು ಮುಖ್ಯನೋ, ಮಲ್ಲಪ್ಪನು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತನ್ನದೇ ಆದ ಭಕ್ತರನ್ನ ಸಿದ್ಧಲಿಂಗೇಶ್ವರರಂತೆ ಮಲ್ಲಪ್ಪನು ಕೂಡ ಹೊಂದಿದ್ದಾರೆ. ಈಗ ಅಭಿಷೇಕಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಒಂದು ಕಾಮೆಂಟ್ ಮಾಡಿ, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಇದು ಕಗ್ಗೆರೆ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಸಿದ್ಧಲಿಂಗೇಶ್ವರ ಬದುಕಿನ ಮುಂಚಿತವಾಗಲೂ ಮಲ್ಲೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ವರ್ಷ ಮಲ್ಲಪ್ಪನ ಪುರ ಅಂತ ಮಾಡ್ತೀವಿ. ಸಂಜೆ 6 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಮಹಾಮಂಗಳಾರತಿ. ತದನಂತರ ಪ್ರಸಾದದ ವಿಶೇಷ ಏನು ಅಂದರೆ, ಹಲಸಿನಕಾಯಿ ಸಾರು, ಮುದ್ದೆ, ಪಾಯಸ, ಬೂಂದಿ, ಅನ್ನ ಇಷ್ಟು ಇರುತ್ತೆ. ಎಲ್ಲ ಗ್ರಾಮಸ್ಥರು ಕೂಡ, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ. ಎಲ್ಲ ಮುದ್ದೆ ಕಟ್ಟರೆ ಸ್ಮೈಲ್ ಕೊಡಿ. ಸ್ಮೈಲ್ ಮುದ್ದೆ ನೋಡ್ರಪ್ಪ. ನಮ್ಮ ನಂದಿ ಮುದ್ದೆನ ಹೆಂಗೆ ಬೆಣ್ಣೆ ಮಾಡ್ದಂಗೆ ಮಾಡ್ತಾವನೆ ನೋಡ್ರು. पैसा पैसा